ನಿವಾಸಿಗಳಿಗೆ ಲಾಟರಿ ಹೊಡೆದಿದೆ. ಯಾಕಂದ್ರೆ ಒಂದಲ್ಲ ಎರಡಲ್ಲ ಹಲವು ಸ್ವರೂಪದಲ್ಲಿ ಅವ್ರಿಗೆ ಡಿಸ್ಕೌಂಟ್ ಸಿಕ್ಕಿದೆ. ಫಟಾಫಟ್ ಅಂತ ಮನೆ ಭಾಗ್ಯ ಸಿಕ್ಕಿದ್ದು ಅಲ್ಲದೆ ಯಾರಿಗೂ ಇಲ್ಲದ ಸೌಭಾಗ್ಯ ಅದು. ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿರೋದ್ರ ಡೀಟೇಲ್ಸ್ ಇದು. ಆರ್ ಅಶೋಕ್, ಅಶ್ವಥ್ ನಾರಾಯಣ್ ನೇತೃತ್ವದ ತಂಡ ಭೇಟಿ ಕೊಟ್ಟಿದೆ. ವಸತಿ ನಿಗಮದಲ್ಲಿ ಫಲಾನುಭವಿಗಳ ಜೊತೆಗೆ ಮಾತುಕತೆಯನ್ನ ಕೂಡ ಈ ಟೀಮ್ ನಡೆಸ್ತಾ ಇದೆ ಅನ್ನೋದರ ಮಾಹಿತಿ. 5 ವರ್ಷದ ಹಿಂದೆ ಅರ್ಜಿ ಸಲ್ಲಿಸಿದ್ರು ಕೂಡ ಮನೆ ಸಿಗಲಿಲ್ಲ. 1 ಲಕ್ಷ ಕೊಟ್ಟಿದ್ದೀವಿ ಸರ್, ನಾವು 3-4 ಸಲ ಬಂದು ಹೋಗಿದ್ದೀವಿ, ಬಟ್ ಅಧಿಕಾರಿಗಳು ನಮ್ಮನ್ನು ಕೇರ್ ತೆಗಿತಾ ಇಲ್ಲ ಅಂತಿದ್ದಾರೆ. ಪಾಪ ಸಕ್ರಮವಾಗಿ ದುಡ್ಡು ಕಟ್ಟಿದವರ ಸ್ಥಿತಿಗತಿ ಹೀಗಿದೆ ಅನ್ನೋದನ್ನ ಬಿಜೆಪಿ ನಾಯಕರು ಹೇಳಿಕೊಡ್ತಾ ಇದ್ದಾರೆ. ಯೂಶಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಇರಲಿ, ಯಾವುದೇ ಮನೆ ಕೊಡುವ ಯೋಜನೆಗಳಿರಲಿ, ಸೀನಿಯಾರಿಟಿ ಲೆಕ್ಕಕ್ಕೆ ಬರುತ್ತಲ್ಲಿ. 5-6 ವರ್ಷ ಆಗಿದೆಯಂತೆ ಇವರಿಗೆಲ್ಲ. ಇಲ್ಲಿ ತನಕ ಮನೆ ಇರಲಿ, ಪತ್ರ ಇರಲಿ, ಒಂದು ಪ್ರಾಮಿಸು, ಒಂದು ಭರವಸೆ ಕೂಡ ಸಿಕ್ಕಿಲ್ಲ ಅಂತ ಹೇಳ್ಕೊಳ್ತಿದ್ದಾರೆ ಸಹಾಯಕರು. ಪಾಪ ಕೊಟ್ಟಿರೋ ಸಾಲನೂ ಕೊಡಿಸಲ್ಲ. ಯಾವ LBSC ಕೊಡ್ತಾರೆ, ಪ್ರೈವೇಟ್ ಬ್ಯಾಂಕ್ ಬ್ಯಾಂಕ್ ನ್ಯಾಷನಲೈಸ್ ಬ್ಯಾಂಕ್ಸಲ್ಲಿ ಕೊಡಿಸಲ್ಲ, ಪ್ರೈವೇಟ್ ಬ್ಯಾಂಕಲ್ಲಿ. ನೋಡ್ತಾ ಇದ್ದೀರಲ್ಲ ವಿಜುವಲ್ಸ್ ಅನ್ನ. ಇದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ನಮಗೆ ಮನೆ ಸಿಗುತ್ತೆ ಅಂತ ದುಡ್ಡು ಕಟ್ಟಿದ್ದಾರೆ. ಮುಂಗಡುವಾಗ ಅಡ್ವಾನ್ಸ್ ಕಟ್ಟಬೇಕಾಗತ್ತಲ್ಲಿ, ಆಮೇಲೆ ಕಾಯಬೇಕಾಗತ್ತೆ. ಆಮೇಲೆ ಇವರಿಗೆ ಅದೃಷ್ಟ ಇದ್ದರೆ ಸಿಗುತ್ತೆ, ಇಲ್ಲಾಂದರೆ ಇನ್ನೊಂದಷ್ಟು ವರ್ಷ ತಳ್ಳಬೇಕು. ಮನೆ ಈಗ ಸಿಗುತ್ತೆ ಆಗ ಸಿಗುತ್ತೆ ಅಂತ ಆಸೆಯಲ್ಲಿದ್ದವರು ಹಿಂಗೆ ಇನ್ಯಾರಿಗೋ ಬಂದವ್ರಿಗೆ, ಅತಿಕ್ರಮ ವಾಸಿಗಳಿಗೆ ಅವ್ರು ಅರ್ಹರ ಇಲ್ವಾ ಸೆಕೆಂಡ್ ಪ್ರಶ್ನೆ ಬಿಡಿ. ಫಟಾಫಟ್ ಅಂತ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ರಾಕೆಟ್ ಸ್ಪೀಡಲ್ಲಿ ಕೆಲಸ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಯಾಗಿ ಅವರಿಗೆ ಕೀ ಒಂದು ಕೊಡೋದು ಬಾಕಿ ಅಷ್ಟೇ. ಚಾವಿನೂ ಕೊಟ್ಟುಬಿಡ್ತಾರೆ. ಕೊಟ್ಟು ಬೇಕಾದರೆ ಗೃಹ ಪ್ರವೇಶ ಎಲ್ಲ ಸರ್ಕಾರದ ವತಿಯಿಂದ ಮಾಡಿದ್ರೂ ಆಶ್ಚರ್ಯ ಇಲ್ಲ. ತಪ್ಪಂತಲ್ಲ, ಬಡವರ ಕಾಳಜಿ ಒಳ್ಳೆಯದೇ, ಬಟ್ ಈ ಬಡವರ ಬಗ್ಗೆನೂ ನೋಡಬೇಕಲ್ವಾ ಅನ್ನೋದು ಪ್ರಶ್ನೆ ಅಷ್ಟೇ. ಅಧಿಕಾರಿಗಳು ಮತ್ತು ಸರ್ಕಾರದವರು ಬಡವರ ಚಿಂತನೆ ಮಾಡ್ತಾ ಇದ್ದಾರೆ, ಸ್ವಾಗತಾರ್ಹ. ಈ ಬಡವ್ರನ್ನೂ ಒಂದು ಸ್ವಲ್ಪ ಕಣ್ಣೆತ್ತು ನೋಡಿದಿದ್ರೆ ಚೆನ್ನಾಗಿರ್ತಾ ಇತ್ತು, ದಯಾ ದೃಷ್ಟಿ ಬಿದ್ದಿದ್ರೆ ಚೆನ್ನಾಗಿರ್ತಿತ್ತು.